ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ನಾಳೆ ನಡೆಯುವಂಥ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂಥ ಒಂದಿಷ್ಟು ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗ್ರಿ. ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಬಿಡಿಸಿದ್ದೀನಿ. ಎಲ್ಲವೂ ಪ್ಲೇಲಿಸ್ಟ್ ಒಳಗಡೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಲೈವ್ ಕ್ಲಾಸಸ್ಗಳು ಕೂಡ ಸಾಯಂಕಾಲ 5 ಗಂಟೆಗೆ ನಡೀತಿರ್ತಿರ್ತವೆ. ಹಾಗಾದರೆ ಆ ಕ್ಲಾಸಸ್ಗಳು ಕೂಡ ಜಾಯ್ನ್ ಆಗ್ರಿ. ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಕ್ವಶನ್ಸ್ಗಳು ಇರ್ತವೆ. ಆ ಕ್ವಶನ್ಸ್ಗಳು ಯಾವ ಥರ ಇದಾವೆ ಅಂತೇಳಿ ಈ ವಿಡಿಯೋನ ಎಂಟನ ನೋಡ್ಕೊತ ಬರ್ರಿ. ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದಾಗ, ಯಾವ ಆಹಾರ ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿವೆ ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಮಾಂಸ, ಕಾಳುಗಳು, ಹಾಲು, ಆಪ್ಷನ್ಸ್ ಡಿ ಒಳಗಡೆ ಹಣ್ಣು ಅಂತಿದೆ. ಇದರಲ್ಲಿ ಯಾವುದರಲ್ಲಿ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ಗಳು ನಮ್ಗೆ ಕಂಡು ಬರ್ತವಪ್ಪ ಅಂತಂದಾಗ ಆಪ್ಷನ್ಸ್ ಇದಕ್ಕೆ ಬಿ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ, ಕಾಳುಗಳು. ಕಾರ್ಬೋಹೈಡ್ರೇಟ್ಗಳು ನಮಗೆ ಏನನ್ನ ಒದಗಿಸ್ತವಪ್ಪ ಅಂದ್ರೆ ಅತಿ ಹೆಚ್ಚು ಶಕ್ತಿ ಆಕಾರಗಳಂತ ಕರಿತೇವೆ. ಶಕ್ತಿಗಳನ್ನು ನೀಡುವುದು ನಮ್ಮ ಕಾರ್ಬೋಹೈಡ್ರೇಟ್ಸ್ಗಳಂತ ಕರಿತೇವೆ. ಹೀಗಾಗಿ ಇಲ್ಲಿ ಅಕ್ಕಿ, ಗೋಧಿ ಇದರಲ್ಲಿ ಕೂಡ ಏನಾಗ್ತದಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ಗಳು ನಮ್ಗೆ ಕಂಡು ಬರ್ತದೆ. ಈ ಹಾಲು, ಮಾಂಸಗಳಲ್ಲಿ ಇಲ್ಲಿ ಏನಪ್ಪ ಅಂದಾಗ ಲಿಪಿಡ್ ಕಂಟೆಂಟ್ ಕೂಡ ಕಂಡು ಬರ್ತದೆ. ಇಲ್ಲಿ ಹಣ್ಣುಗಳ ಒಳಗಡೆ ವಿಟಮಿನ್ಸ್ಗಳು ಕಂಡು ಬರ್ತವೆ. ಈ ಥರ ನಿಮ್ಮ ಕ್ವಶನ್ಸ್ಗಳನ್ನು ಏನಾಗ್ತಿರ್ತವಪ್ಪ ಅಂದಾಗ ಕೇಳ್ತಿರ್ತಿರ್ತದೆ. ನಿಮ್ಗೆ ನೆನ್ಪಿಟ್ಕೊಡ್ರಿ, ಬೆಳವಣಿಗೆ ಹೊಂದಲು ಪ್ರೋಟೀನ್ಸ್ಗಳು ಬೇಕು. ಯಾವುದೇ ಥರ ರೋಗಗಳು ಬರಬಾರ್ದಪ್ಪ ಅಂದ್ರೆ ವಿಟಮಿನ್ಸ್ಗಳು ಬೇಕು. ಅತಿ ಹೆಚ್ಚು ಶಕ್ತಿ ಬೇಕಾಗಿತ್ತಪ್ಪ ಅಂದಾಗ ಕಾರ್ಬೋಹೈಡ್ರೇಟ್ಗಳು ಬೇಕು. ಇದು ಕೂಡ ನಿಮ್ಮ ಕ್ವಶನ್ಸ್ನ ಕೇಳ್ತಾನೆ. ಇನ್ನು ರಿಕೆಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಈಗ ವಿಟಮಿನ್ಸ್ ಯಾವ್ಯಾವ ಕೊರತೆಯಿಂದ? ವಿಟಮಿನ್ ಎ ಅಂದಾಗ ಎರೆಹುಳುಗುಡುತನ, ವಿಟಮಿನ್ ಬಿ ಅಂದಾಗ ಬೇರೆ ಬೇರೆ, ವಿಟಮಿನ್ ಸಿ ಅಂದಾಗ ಸ್ಕರ್ವಿ, ಅದೇ ವಿಟಮಿನ್ ಡಿ ಅಂದಾಗ ರಿಕೆಟ್ಸ್ ಅಂತ ಹೇಳ್ತಿರ್ತೇವೆ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತಂದಾಗ, ಈ ಪದಗಳ ಗುಂಪಿಗೆ ಸೇರದೇ ಇರುವ ಪದವನ್ನು ಗುರುತಿಸಿ. ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ, ದ್ರವ ಪೆಟ್ರೋಲಿಯಂ ಅನಿಲ, ವಿದ್ಯುತ್ ಶಕ್ತಿ ಅಂತಿದೆ. ಇದರಲ್ಲಿ ಗುಂಪಿಗೆ ಸೇರಿದ್ದು ಯಾವುದು? ಇದನ್ನು ತೆಗೆದೊಗಿಬೇಕಪ್ಪ ಅಂತಾಗ ಇದಕ್ಕೆ ರೈಟ್ ಆನ್ಸರ್ನ ನೀವು ವಿದ್ಯುತ್ ಶಕ್ತಿಯನ್ನು ಹಾಕಬೇಕು. ಯಾಕಪ್ಪ ಅಂದ್ರೆ ಈ ಪೆಟ್ರೋಲ, ಡೀಸೆಲ್, ಸೀಮೆಎಣ್ಣೆ ಇವೆಲ್ಲ ಇಂಧನಗಳು ಅಂತೇಳಿ ಕರಿತೇವೆ. ವಿದ್ಯುತ್ ಶಕ್ತಿ ಅನ್ನೋದು ಇದೊಂದು ಇಂಧನ ಅಲ್ಲ, ಇದೊಂದು ಶಕ್ತಿಯ ಒಂದು ರೂಪ. ಹೀಗಾಗಿ ನಾವು ಇದು ಕರೆಂಟಿನ ಮೂಲಕ ನಾವೇನು ಮಾಡ್ತೇವಪ್ಪ ಅಂತಂದಾಗ ಪಡೆದುಕೊಳ್ತೇವೆ. ಇನ್ನು ನೆಕ್ಸ್ಟ್, ಲಾಲಾ ಗ್ರಂಥಿಗಳು ಎಲ್ಲಿರುತ್ತವೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ನಿಮಗೆ. ಲಾಲಾ ಗ್ರಂಥಿಗಳು ಮತ್ತು ಲಾವಾರಸ ಬೇರೆ. ಲಾವಾರಸ ಅಂದರೆ ಭೂಮಿ ಅಂತರಾಳದಲ್ಲಿ ಕಂಡು ಬರ್ತದೆ. ಲಾಲಾ ಗ್ರಂಥಿ ಅಥವಾ ಲಾಲಾರಸ ಅಂದಾಗ ಇದು ನಮ್ಮ ಬಾಯಿಯಲ್ಲಿ ಏನಾಗ್ತದಪ್ಪ ಅಂದಾಗ ನಾಲಿಗೆ ಮೇಲೆ ಈ ಲಾಲಾರಸ ಗ್ರಂಥಿಗಳು ಉಂಟಾಗ್ತವೆ. ಓಕೆ. ಇನ್ನು ಮಾನವನ ಹೊಟ್ಟೆ ಅಂತ ಅಂದಾಗ ಜಠರ ಅಂತ ಕರಿತೇವೆ. ಮಾನವನ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗುವುದು ಎಲ್ಲಿ ಅಂತ ಕ್ವಶನ್ ಏನಪ್ಪ ಅಂದಾಗ ಸಣ್ಣ ಕರಳು. ಸುಮಾರು 7.5 ಮೀಟರ್ ಏನಾಗ್ತದಪ್ಪ ಅಂದಾಗ ಅದು ದೊಡ್ಡದಾಗಿರ್ತದೆ. ಅನ್ನನಾಳದ ಮೂಲಕ ಜಠರನ ಆಹಾರ ಸೇರ್ತದೆ. ನೆಕ್ಸ್ಟು, ಗಾಳಿಯ ಅತ್ಯಂತ ಕ್ರಿಯಾಶೀಲ ಭಾಗ ಯಾವುದು ಅಂತ ಪ್ರಶ್ನೆ ಇದೆ. ನೋಡ್ರಿ, ಗಾಳಿ ಒಳಗಡೆ ಅತಿ ಹೆಚ್ಚು ಆ್ಯಕ್ಟಿವ್ ಇರುವಂಥ ಅನಿಲ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ಆಮ್ಲಜನಕ ಇದಕ್ಕೆ ಸರಿ ಉತ್ತರ ಆಗ್ತದೆ. ಕ್ರಿಯಾಶೀಲ ಭಾಗ. ವಾತಾವರಣದಲ್ಲಿ ನಾವು ದಹನ ಯಾವುದಾದ್ರೂ ಒಂದು ವಸ್ತು ದಹನ ಆಗಬೇಕಾಗಿತ್ತಪ್ಪ ಅಂದಾಗ ನಮಗೆ ಮೇನ್ ಬೇಕಾಗಿದ್ದು ಆಮ್ಲಜನಕ. ಆ ದಹನವನ್ನು ಆರಿಸ್ಕೋಬೇಕಾಗಿತ್ತಪ್ಪ ಅಂದಾಗ ಕಾರ್ಬನ್ ಡೈಆಕ್ಸೈಡ್ಸ್ಗಳು ಕೂಡ ಬೇಕು. ಅತಿ ಹೆಚ್ಚು ಇರುವ ಅನಿಲ ಅಂತಂದಾಗ ಸಾರಜನಕ. ಇದು ಕೂಡ ನೆನಪಿರಬೇಕು. ನೆಕ್ಸ್ಟ್ ಪ್ರಶ್ನೆ, ಸುಣ್ಣದ ತಿಳಿ ನೀರನ್ನು ಹಾಲಿನಂತೆ ಬೆಳ್ಳಗೆ ಮಾಡುವ ಅನಿಲ ಯಾವುದು ಅಂತ ಪ್ರಶ್ನೆ ಇದೆ. ನೋಡ್ರಿ, ಈ ಥರ ಪ್ರಶ್ನೆ ಇದು. ಈ ಥರ ಸುಣ್ಣದ ತಿಳಿ ನೀರನ್ನು ಹಾಲಿನಂತೆ ಬೆಳ್ಳಗೆ ಮಾಡುವುದು ಯಾವುದಪ್ಪ ಅಂದಾಗ ಇಂಗಾಲ ಡೈಆಕ್ಸೈಡ್ ಅಂತ ಕರಿತೇವೆ. ಕಾರ್ಬನ್ ಡೈಆಕ್ಸೈಡ್ ಇದನ್ನು ಎಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದಪ್ಪ ಅಂದಾಗ ನೀವು ಈಗ ಪೆಟ್ರೋಲ್ ಬಂಕ್ಗಳಲ್ಲಾಗಲಿ ಯಾವುದೇ ಒಂದು ಆಫೀಸ್ಗಳಲ್ಲಾಗಲಿ ಒಂದು ಗ್ಯಾಸ್ನ ಕುಂದಿಸಿರ್ತಾರೆ, ಸಿಲಿಂಡ್ರ್. ಅದರ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ನ, ಇಂಗಾಲ ಡೈಆಕ್ಸೈಡ್ನ ಬಳಸ್ತಾರೆ. ಏನಾದರೂ ಬೆಂಕಿ ಹತ್ತಿದಾಗ ಅದನ್ನು ಸ್ಪ್ರೆಡ್ ಮಾಡಿದಾಗ ಅಲ್ಲಿ ಹಾಲಿನಂತೆ ಏನಾಗ್ತದಪ್ಪ ಅಂದಾಗ ಬೆಳ್ಳಗೆ ಅದು ಹೊರಹೊಮ್ಮುತ್ತದೆ. ಅದನ್ನೇ ನಾವು ಇಂಗಾಲ ಡೈಆಕ್ಸೈಡ್ ಅಂತ ಕರಿತೇವೆ. ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಇಂಧನದ ಮೂಲ ಅಂತ ಕ್ವಶನ್ಸ್ನ ಕೊಟ್ಟಾರ. ಹೌದಾ? ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಅಂದರೆ ಮತ್ತೆ ನಾವು ಪುನಃ ಉಪಯೋಗಿಸುವಂಥ ಇಂಧನದ ಮೂಲ ಯಾವುದು? ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಗೋಬರ್ ಗ್ಯಾಸ್ ಆಗ್ತದೆ. ಇಲ್ಲಿ ಪೆಟ್ರೋಲ್ ಮುಗಿದು ಹೋಗ್ತದೆ, ಡೀಸೆಲ್ ಮುಗಿದು ಹೋಗ್ತದೆ, ಸೀಮೆಎಣ್ಣೆ ಮುಗಿದು ಹೋಗ್ತದೆ. ಈ ಗೋಬರ್ ಗ್ಯಾಸನ್ನು ನಾವು ಮತ್ತೆ ಏನು ಮಾಡ್ಬೋದಪ್ಪ ಅಂದ್ರೆ ಇಂಧನ ಮೂಲವಾಗಿ ನಾವು ಬಳಸ್ಕೋಬೋದು. ಓಕೆ. ಇನ್ನು ನೆಕ್ಸ್ಟ್, ಪಟಾಕಿಗಳನ್ನು ಹೊತ್ತಿಸುವಾಗ ಯಾವ ಬಟ್ಟೆಯಿಂದ ತಯಾರಾದ ಉಡುಪುಗಳನ್ನು ಧರಿಸಬೇಕು ಅಂತ ಕ್ವಶನ್ಸ್ನ ಕೊಟ್ಟಾನೆ. ಇಲ್ಲಿ ನೋಡ್ರಿ, ಹತ್ತಿ, ಉಣ್ಣೆ, ರೇಷ್ಮೆ, ನೈಲಾನ್ ಅಂತಿದೆ. ಇಲ್ಲಿ ಆಲ್ಮೋಸ್ಟ್ ಹತ್ತಿ ಬಟ್ಟೆಗಳನ್ನು ಏನು ಮಾಡೋಕ್ಕಪ್ಪ ಅಂದಾಗ ನಾವು ಧರಿಸ್ಕೋಬೇಕು. ಯಾವ ಬಟ್ಟೆಗಳನ್ನು ಈ ನೈಲಾನ್ ಆಗಲಿ ಇವೆಲ್ಲ ಬೇರೆ ಉಣ್ಣೆ ಬಟ್ಟೆ, ರೇಷ್ಮೆ ಇವೆಲ್ಲ ಸ್ವಲ್ಪ
ಪ್ರಮಾಣ ಏನಾಗಿ ಮಾಡ್ತಾವಪ್ಪ ಅಂದಾಗ ನಮಗೆ ಹಾನಿ ಮಾಡ್ತವೆ ದೇಹಕ್ಕೆ. ಅದಕ್ಕೋಸ್ಕರ ಪಟಾಕಿಯನ್ನು ಸುಡುವ ಹೊತ್ನ್ಯಾಗ ಹತ್ತಿ ಬಟ್ಟೆಗಳನ್ನ ಹಾಕೋದು ಬಹಳ ಉತ್ತಮ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಕೃತಕ ನೂಲು ಯಾವುದು ಅಂತ ಪ್ರಶ್ನೆ ಕೊಟ್ಟಾನ. ಕೃತಕವಾಗಿ ಸಿಗುವಂಥದ್ದು ನೂಲು ಯಾವುದು? ಇದ್ರಾಗ ಉಣ್ಣೆ, ರೇಷ್ಮೆ, ರೇಯಾನ್, ಸೆಣಬು. ಇದನ್ನು ಕೃತಕ ರೇಷ್ಮೆ ಅಂತಲೂ ಕೂಡ ಕರಿತೇವೆ. ಯಾವುದಪ್ಪ ಅಂದಾಗ ಆಪ್ಷನ್ ಸಿ ರೇಯಾನ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ಇದು ಸೆಣಬು, ಜೂಟ್ ಅಂತ ಕರಿತೀವಿ ಇಂಗ್ಲೀಷ್ನಾಗ. ಅತಿ ಹೆಚ್ಚು ಪಶ್ಚಿಮ ಬಂಗಾಳದಲ್ಲಿ ಸೆಣಬನ್ನ ಏನು ಮಾಡ್ತಾರಪ್ಪ ಅಂದಾಗ ಬೆಳಿತಾರೆ. ದೇಶ ಅಂದಾಗ ಬಾಂಗ್ಲಾದೇಶ. ಕಲುಷಿತ ಗಾಳಿಯಿಂದ ಯಾವ ರೋಗ ಹರಡುವುದಿಲ್ಲ ಅಂತ ಕ್ವಶನ್ಸ್ನ ಕೊಟ್ಟಾರ. ನೋಡ್ರಿ, ಗಾಳಿಯಿಂದ ಯಾವ ರೋಗ ಹರಡುವುದಿಲ್ಲ ಅಂತ ಕೊಟ್ಟಿದಾರ. ಇದ್ರಾಗ ಆಪ್ಷನ್ಸ್ ಡಿ ಸರಿ ಉತ್ತರ ಆಗ್ತದೆ, ಕಾಲ್ರಾ. ಯಾಕೆ ನಾವು ಕಾಲ್ರಾ ತೆಗೆದೋಗೋದಪ್ಪ ಅಂದಾಗ, ಕಾಲ್ರಾ ಇದು ನೀರಿನಿಂದ ಬರುವಂಥ ಒಂದು ರೋಗ. ಈ ಕೆಮ್ಮಾಗಲಿ, ಇನ್ಫ್ಲೂಯೆನ್ಸ್ ಆಗಲಿ, ಡಿಪ್ತೀರಿಯಾ ಇವೆಲ್ಲ ಗಾಳಿಯ ಮೂಲಕ ಏನಾಗ್ತಪ್ಪ ಅಂದಾಗ ಹರಡುವಂಥ ರೋಗಗಳು ಆಗಿರ್ತವೆ. ನೆಕ್ಸ್ಟ್ ಪ್ರಶ್ನೆ, ರೆಬಿಸ್ ರೋಗವು ಬರುವುದು. ನೋಡ್ರಿ, ರೆಬಿಸ್ ರೋಗ ಯಾವುದರಿಂದ ಬರ್ತದೆ? ಕೀಟಗಳ ಕಚ್ಚುವಿಕೆಯಿಂದ, ಕಲುಷಿತ ಗಾಳಿಯಿಂದ, ನಾಯಿ ಕಚ್ಚುವಿಕೆಯಿಂದ, ಕಲುಷಿತ ನೀರಿನಿಂದ. ಈ ರೆಬಿಸ್ ರೋಗ ಇದರಿಂದ ಬರ್ತದಪ್ಪ ಅಂದಾಗ ನಾಯಿ ಕಚ್ಚುವುದರಿಂದ ರೆಬಿಸ್ ರೋಗ ಏನಾಗ್ತದಪ್ಪ ಅಂದಾಗ ಬರ್ತದೆ. ಇದು ಭಾಳ ಡೇಂಜರಸ್ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡಿದಾಗ, BCG ವ್ಯಾಕ್ಸಿನ್ ಹೌದಾ, ಯಾವ ರೋಗದ ವಿರುದ್ಧ ಹೋರಾಡುವ ಶಕ್ತಿ ನೀಡುತ್ತದೆ ಅಂತ ಕ್ವಶನ್ಸ್ನ ಕೊಟ್ಟಾನ. ಇದು ಕ್ಷಯ ರೋಗದ ವಿರುದ್ಧ ಹೋರಾಡುವಂಥ ಒಂದು ಶಕ್ತಿಯನ್ನು ಏನು ಮಾಡ್ತದಪ್ಪ ಅಂದಾಗ ನೀಡುತ್ತದೆ. ನೆಕ್ಸ್ಟ್, ಸೂರ್ಯಗ್ರಹಣವು ಸಂಭವಿಸುವುದು ಅಂತ ಕೊಟ್ಟಿದ್ದಾರೆ. ಹುಣ್ಣಿಮೆ ದಿನದಂದು ಮಾತ್ರ, ಯಾವ ದಿನವಾದರೂ ಭೂಮಿಯು ಸೂರ್ಯ ಮತ್ತು ಚಂದ್ರರ ನಡುವೆ ಬಂದಾಗ ಅಮಾವಾಸ್ಯ ದಿನದಂದು ಮಾತ್ರ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದಾಗ ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯ ದಿನದಂದು ಏನಾಗ್ತದಪ್ಪ ಅಂದ್ರೆ ನಡೀತದೆ. ಹೀಗಾಗಿ ಆಪ್ಷನ್ಸ್ ಡಿನ ಇಲ್ಲಿ ಸರಿ ಉತ್ತರವನ್ನು ಹಾಕಬೇಕಾಗ್ತದೆ. ಈ ಸೂರ್ಯ ಮತ್ತು ಭೂಮಿಯ ನಡುವೆ ಯಾರು ಅಡ್ಡ ಬರ್ತಾರಪ್ಪ ಅಂದಾಗ ಚಂದ್ರ ಅಡ್ಡ ಬರ್ತಾನೆ, ಅವಾಗ ಸೂರ್ಯಗ್ರಹಣ ಏನಾಗ್ತದಪ್ಪ ಅಂದಾಗ ನಮಗೆ ನಡೀತದೆ. ಈ ORS ಅಂತ ಇರ್ತಾರೆ. ಈ ORS ದ್ರಾವಣ ಎಂದರೇನು ಅಂತ ಪ್ರಶ್ನೆ ಇದೆ ಇಲ್ಲಿ. ಈ ORSನ ಲಾಂಗ್ ಫಾರ್ಮ್ ಏನಾಗ್ತದಪ್ಪ ಅಥವಾ ಇದರದ ಅರ್ಥ ಏನು? ಕುದಿಸಿ ಆರಿಸಿದ ನೀರು, ನೆಕ್ಸ್ಟ್ ಸಕ್ಕರೆ ಪ್ಲಸ್ ಅಡಿಗೆ ಉಪ್ಪು. ಇದನ್ನು ORS ದ್ರಾವಣ ಅಂತ ಕೂಡ ನಾವು ಕರಿತೇವೆ. ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳು ಡ್ಯಾಶ್ ಶಕ್ತಿಯನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸುತ್ತವೆ ಅಂತ ಪ್ರಶ್ನೆ ಇದೆ. ಸಸ್ಯಗಳು ನಾವು ಯಾವ ಶಕ್ತಿಯನ್ನು ಉಪಯೋಗಿಸ್ಕೊಳ್ತವಪ್ಪ ಅಂತಂದಾಗ ಸೌರಶಕ್ತಿ. ಈ ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ಆಹಾರವನ್ನು ಏನು ಮಾಡ್ತಪ್ಪ ಅಂತಂದಾಗ ತಯಾರಿಸ್ತವೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದಾಗ ಅಡಿಕೆಯನ್ನು ಕತ್ತರಿಸುವ ಅಡಕೊತ್ತು ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ. ಇದನ್ನು ನಿಮ್ಗೆ ಎರಡನೇ ಪ್ರಕಾರದ ಸನ್ನೆ ಅಂತ ಕರೀತಾರೆ. ಇದು ಏನು ಅಂತೇಳಿ ಸ್ವಲ್ಪ ಇಂಥ ಪ್ರಶ್ನೆಗಳು ಬಂದಾಗ ಗೊಂದಲ ಆಗ್ತಿರ್ತದೆ. ವಿದ್ಯಾರ್ಥಿಗಳು ಇದನ್ನಂಥ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಇರ್ರಿ. ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ಅಂಶ? ಗಾಳಿ, ನೀರು, ಸೂಕ್ಷ್ಮಜೀವಿಗಳು, ಮಣ್ಣು ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊತ ಬಂದಾಗ ಯಾವುದು ಜೈವಿಕ ಅಂಶ? ಜೀವ ಇರುವುದು ಯಾವುದಪ್ಪ ಅಂತಂದಾಗ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತಿರ್ತೀವಿ ಇದ್ರ ಒಳಗಡೆ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಅಗ್ನಿಶಿಲೆಯಾಗಿದೆ ಅಂತ ಕ್ವಶನ್ಸ್ನ ಕೊಟ್ಟಾರ. ಬೆಣಚುಕಲ್ಲು, ಸುಣ್ಣಕಲ್ಲು, ಜೇಡ, ಕಲ್ಲಿದ್ದಲು. ಇದ್ರ ಒಳಗಡೆ ಅಗ್ನಿಶಿಲೆ ಯಾವುದಪ್ಪ ಅಂತ ನೋಡಿದಾಗ ಬೆಣಚುಕಲ್ಲು ಅಂತ ಹೇಳ್ತಿರ್ತೇವೆ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ವಾಯುಭಾರ ಮಾಪಕದಿಂದ ಏನನ್ನು ಅಳೆಯುವರು ಅಂತ ಪ್ರಶ್ನೆ ಕೊಟ್ಟಾನೆ. ವಾಯುಭಾರ ಮಾಪಕದಿಂದ ಏನನ್ನು ಅಳಿತಾರೆ ಅಂತ ಕ್ವಶನ್ಸ್ನ ಕೊಟ್ಟಾಗ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದಾಗ ಆಪ್ಷನ್ಸ್ ಡಿ ಒತ್ತಡ ಅಂತ ಹೇಳ್ತಿರ್ತೇವೆ. ಇನ್ನು ಗಾಳಿಯ ವೇಗ ಅನಿಮೋಮೀಟರ್ ಅಂತ ಹೇಳ್ತಿರ್ತೇವೆ. ಅದರ ಒಳಗಡೆ ಗಾಳಿಯ ವೇಗವನ್ನು ಅಳಿತಾರೆ. ಇನ್ನು ರೇನ್ ಗೇಜ್ ಅಂತ ಹೇಳ್ತಿರ್ತೇವೆ, ಅಲ್ಲಿ ಮಳೆಯ ಪ್ರಮಾಣವನ್ನು ಅಳೆಯುತ್ತಾರೆ. ಇನ್ನು ಉಷ್ಣತಾ ಮಾಪಕ ಅಥವಾ ಥರ್ಮೋಮೀಟರ್ ಅಂತ ಹೇಳ್ತಿರ್ತೀವಿ. ಅದರ ಒಳಗಡೆ ಉಷ್ಣತೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅಳಿತಾರೆ. ಇನ್ನು ಕೊಟ್ಟಿರುವಂಥ ಕೊನೆಯ ಪ್ರಶ್ನೆ ಒಳಗಡೆ ಇದು ಒಂದು ಪಾರದರ್ಶಕ ವಸ್ತು. ಗಾಜಿನ ಫಲಕ, ಮರದ ಹಲಗೆ, ತಗಡಿನ ಹಾಳೆ, ಪುಸ್ತಕ ಅಂತ ಆಪ್ಷನ್ಸ್ನ ಕೊಡ್ತಾನೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂದಾಗ ಗಾಜಿನ ಫಲಕ ಇದೊಂದು ಪಾರದರ್ಶಕ ವಸ್ತು. ಪಾರದರ್ಶಕ ವಸ್ತು ಮತ್ತು ಅಪಾರದರ್ಶಕ ವಸ್ತುಗಳು ಅಂತೇಳಿ ನಾವು ನೋಡ್ತೇವೆ. ಯಾವ ವಸ್ತುವಿನ ಮೂಲಕ ಬೆಳಕು ಹಾದು ಹೋಗ್ತದೋ ಅಥವಾ ನೋಡಲು ಸಾಧ್ಯವೋ కొన్ని ಪಾರದರ್ಶಕ ವಸ್ತುಗಳು ಅಂತೇಳಿ ಕರಿತೇವೆ. ಅಪಾರದರ್ಶಕ ವಸ್ತುಗಳ ಒಳಗಡೆ ಕಲ್ಲ, ಗೋಡೆ ಈ ಥರ ಸಾಕಷ್ಟು ಉದಾಹರಣೆಗಳು ನಮ್ಗೆ ಅಪಾರದರ್ಶಕದ ಒಳಗಡೆ ನಾವು ನೋಡ್ಕೊತಾ ಬರ್ತೇವೆ. ಈ ಮರದ ಹಲಗೆ ಆಗಲಿ, ತಗಡಿನ ಹಾಳೆ, ಪುಸ್ತಕ ಇವೆಲ್ಲ ಅಪಾರದರ್ಶಕ ವಸ್ತುಗಳು. ಪಾರದರ್ಶಕ ವಸ್ತು ಅಂದಾಗ ಗಾಜಿನ ಫಲಕ. ಈ ಥರ ಪ್ರಮುಖ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ 20 ಪ್ರಶ್ನೆಗಳನ್ನು ಏನು ಮಾಡ್ತಿರ್ತಾನಪ್ಪ ಅಂದಾಗ ನಮಗೆ ಎಕ್ಸಾಮ್ಸ್ನಲ್ಲಿ ಏನು ಮಾಡ್ತಿರ್ತಾನಪ್ಪ ಅಂದಾಗ ಕೇಳ್ತಿರ್ತಾನೆ. ಈ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ, APJ ಅಬ್ದುಲ್ ಕಲಾಂ ಈ ಥರ ವಸತಿ ಶಾಲೆಗಳಿಗೆ 12ನೇ ತಾರೀಕಿಗೆ ಏನಾಗಿದೆಪ್ಪ ಅಂದರೆ ಎಕ್ಸಾಮ್ಸ್ ಅನೌನ್ಸ್ ಆಗಿದ್ದಾವೆ. ಏಪ್ರಿಲ್ 4.
ಏಪ್ರಿಲ್ 12/4/2026 ಎಕ್ಸಾಮ್ ಸಂಬಂಧಪಟ್ಟಂಥ ಕ್ಲಾಸಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ಏನಾಗ್ತಪ್ಪ ಅಂತ ಸಿಗ್ತಾವೆ. ಧನ್ಯವಾದಗಳು.